ರೇಡಿಯೋ ಸಿಟಿ 91.1 FM ಸ್ಟುಡಿಯೋ ಹೆಂಗಿರುತ್ತೆ ಅಂದ್ಬಿಟ್ಟು ನಂಗೆ ತುಂಬ ಕ್ಯೂರಿಯಸ್ ಇದೆ. ಅದನ್ನು ಒಂದ್ಸರಿ ನೋಡ್ಕೊಂಡು ಬಂದು ಬನ್ನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಆರ್ ಜೆ ಪಲ್ಲವಿ ಅವರು. ಹಾಯ್ ಹೇಳ್ಬಿಡಿ ಮ್ಯಾಮ್. ಹಲೋ, ವೆಲ್ಕಮ್ 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 ನಮ್ಮ ಸ್ಟುಡಿಯೋಗೆ ವೆಲ್ಕಮ್. ಜನರಲ್ ಆಗಿ ನಾನು ಬೇರೆಯವ್ರ ಇಂಟರ್ವ್ಯೂ ತಗೊಳ್ತೀನಿ, ಇವತ್ತು ನನ್ನ ಇಂಟರ್ವ್ಯೂ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನನಗೆ ಈ ಎಕ್ವಿಪ್ಮೆಂಟ್ಸ್ನ ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ನನಗೆ ಇದರಲ್ಲಿ ಏನೇನೋ ಗೊತ್ತಿಲ್ಲ. ಇದೇನು ಸ್ವಲ್ಪ ತಿಳ್ಕೊಳ್ಳೋ ಕ್ಯೂರಿಯಸ್ ಇದೆ ಅಷ್ಟೇ. ಓಕೆ, ಸೊ ಇದು ನಮ್ಮ ಕನ್ಸೋಲು, ಆಬ್ವಿಯಸ್ಲಿ ಇದು ನಮ್ಮ ಸ್ಪೀಕರು, ಓಕೆ, ಇದು ಮೈಕ್ಸು. ಜನರಲ್ ಆಗಿ ನಾವು ಬರೀ ಇದೊಂದೇ ಮೈಕೆ ಯೂಸ್ ಮಾಡೋದು. ಬಟ್ ಇಂಟರ್ವ್ಯೂ ಮಾಡಿದಾಗ ಯಾರಾದರೂ ಒಬ್ರು ಆ ಕಡೆ ಕೂತಾಗ ಮೈಕ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಯೂಸ್ ಮಾಡಬೇಕು ಅಂದಾಗ ಫೇಡರ್. ಇದು ಈ ಕಂಪ್ಯೂಟ್ರಲ್ಲಿ ನಾವು ರೆಕಾರ್ಡ್ ಮಾಡೋದು, ರೆಕಾರ್ಡಿಂಗ್ಗೆ ಸೌಂಡ್ ಫೋರ್ಜ್ ಯೂಸ್ ಮಾಡ್ತೀವಿ. ಓಕೆ, ಎಡಿಟಿಂಗ್ಗೆ ನಾವು ಸೋನಿ ವೇಗಸ್ ಯೂಸ್ ಮಾಡೋದು. ಓಕೆ, ಸೊ ಇದನ್ನೆಲ್ಲ ಎಡಿಟ್ ಮಾಡಿ ಪ್ಯಾಕೇಜ್ ಮಾಡಿ ಆಮೇಲೆ ಲಿಂಕ್ಸ್ ಆನ್ ಏರ್ ಹೋಗುತ್ತೆ ಇಫ್ ಇಟ್ ಈಸ್ ಅ ರೆಕಾರ್ಡೆಡ್ ಇಂಟರ್ವ್ಯೂ. ಔಡಾಸಿಟಿ ಅಂತ ಒಂದು ಇದಿದೆ ಗೊತ್ತಾ? ಯಾವುದು? ಔಡಾಸಿಟಿ ಅಂತ. ಔಡಾಸಿಟಿ, ಆಫ್ ಕೋರ್ಸ್. ಅದಕ್ಕೆ ಯೂಸ್ ಮಾಡಲ್ಲ? ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ಅದನ್ನ ಯಾಕೆ ಯೂಸ್ ಮಾಡಲ್ಲ ಅಂತ. ಅದನ್ನ ನಮ್ಮ ಟೆಕ್ ಅವ್ರಿಗೆ ಕೇಳಬೇಕು. ಬಿಕಾಸ್ ಅಲ್ಟಿಮೇಟ್ಲಿ ಯಾವುದು ಇನ್ನೂ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಅದನ್ನ ನಾವು ಜನರಲ್ ಆಗಿ ಯೂಸ್ ಮಾಡೋದು. ಅಂಡ್ ನಾನಂತೂ ರೇಡಿಯೋ ಇಂಡಸ್ಟ್ರಿನಲ್ಲಿ ವಯಸ್ಸು ಹೇಳ್ಬೇಕಾ, ಆಲ್ಮೋಸ್ಟ್ 15 ವರ್ಷದ ಮೇಲೆ ಇಂದ ಇದ್ದೀನಿ. ಸೊ ಅವಾಗಿಂದ ಹಿಡಿದು ಇವಾಗವರೆಗೂ ಎಲ್ಲ ರೇಡಿಯೋ ಸ್ಟೇಷನ್ಸ್ನಲ್ಲೂ ಸೋನಿ ವೇಗಸ್ ಹಾಗೂ ಸೌಂಡ್ ಫೋರ್ಜನ್ನ ಯೂಸ್ ಮಾಡೋದು. ಬಿಕಾಸ್ ಇಟ್ಸ್ ಮಚ್ ಮೋರ್ ಕ್ವಿಕ್ಕರ್. ಕ್ವಿಕ್ಕಾಗಿ ಎಡಿಟ್ ಮಾಡ್ಬೋದು, ಕ್ವಿಕ್ಕಾಗಿ ಏನಾದರೂ ಆನ್ ಏರ್ ಹಾಕ್ಬೋದು. ಎಸ್ಪೆಷಲಿ ಕಾಲರ್ಸನ್ನ ನಾವು ರೆಕಾರ್ಡ್ ಮಾಡ್ತೀವಿ. ಕಾಲರ್ಸನ್ನ ನಾವು ಜನರಲ್ ಆಗಿ ಲೈವ್ ಹಾಕಲ್ಲ, ಯಾಕಂದರೆ ಅವರು ಲೈವ್ ಬಂದು ಯಾರಿಗಾದ್ರೂ ಬೈದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಜನರಲ್ ಆಗಿ ಕಾಲರ್ಸ್ ರೆಕಾರ್ಡ್ ಮಾಡ್ತೀವಿ. ಬಟ್ ಇನ್ನು ಮಿಕ್ಕಿದೆಲ್ಲ ಲೈವ್ ಹೋಗುತ್ತಲ್ವಾ. ಸೊ ಎವ್ರಿಥಿಂಗ್ ಎಲ್ಲ ವಿದಿನ್ 2 minutes 3 minutes ಎಡಿಟಿಂಗ್ ಮಾಡಬೇಕಾಗುತ್ತೆ. ಓಕೆ, ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ದಟ್ ಇಸ್ ವಾಟ್ ಇಟ್ ಇಸ್. ಸೊ ಇದು ನಮ್ಮ ರೆಕಾರ್ಡಿಂಗ್ ಸಿಸ್ಟಮ್ ಥರ, ಇದು ನಮ್ಮ ಆನ್ ಏರ್ ಸಿಸ್ಟಮ್. ನಾವು ಜನರಲ್ ಆಗಿ ಝೆಟಾ ಯೂಸ್ ಮಾಡ್ತೀವಿ. ಬಟ್ ಇವಾಗ ಸದ್ಯಕ್ಕೆ ಅದು ಸಾಫ್ಟ್ವೇರ್ ಅಪ್ಡೇಟ್ಸ್ ನಡೀತಾ ಇದೆ. ಸಾಫ್ಟ್ವೇರ್ ಅಪ್ಡೇಟಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ನಮ್ಮದೇ ಸಾಂಗ್ಸ್ ಯಾವ್ದ್ಯಾವ್ದನ್ನ ರಿಪ್ ಮಾಡಿಟ್ಟಿರ್ತೀವೋ ಅದೆಲ್ಲ ಝೆಟಾ ಸಾಫ್ಟ್ವೇರಲ್ಲಿರುತ್ತೆ. ಅಲ್ಲಿಂದ ಹಾಡುಗಳು, ಆ್ಯಡ್ಸ್, ನಾವೇನೇನು ಪ್ರೋಮೋಸ್ ಮಾಡ್ತೀವೋ, ನಮ್ಮ ಲೈವ್ ಲಿಂಕ್ಸ್, ಬೇರೆಯವ್ರದ್ದು ರೆಕಾರ್ಡೆಡ್ ಲಿಂಕ್ಸ್, ಎವ್ರಿಥಿಂಗ್ ಎಲ್ಲ ಆ ಸಾಫ್ಟ್ವೇರಿಂದ ಹೋಗುತ್ತೆ. ಪ್ರತಿಯೊಂದು ಆಡಿಯೋ ಲೇಬಲ್ಗೂ ವಿ ಹ್ಯಾವ್ ಟು ಪೇ ಎವ್ರಿ ಸಾಂಗ್ ದಟ್ ಗೋಸ್ ಆನ್ ಏರ್, ಎವ್ರಿ ಸೆಕೆಂಡ್ ಆಫ್ ಎವ್ರಿ ಸಾಂಗ್ ದಟ್ ಗೋಸ್ ಆನ್ ಏರ್, ಪ್ರತಿಯೊಂದಕ್ಕೂ ಪೇ ಮಾಡ್ತಾರೆ. ಸೊ ಅದಕ್ಕಂತಾನೆ ಒಬ್ರು ಮ್ಯಾನೇಜರ್ ಇದ್ದಾರೆ, ಅವರು ಹಾಡುಗಳನ್ನ ಶೆಡ್ಯೂಲ್ ಮಾಡ್ತಾರೆ. ಜನಕ್ಕೆ ಇದೊಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, RJs ಹಾಡುಗಳನ್ನ ಹಾಕೋದು ಅಂತ. ನೋ, ಬರೀ ರಿಕ್ವೆಸ್ಟ್ ಶೋನಲ್ಲಿ ಮಾತ್ರನೇ ನಾವು ಹಾಡುಗಳನ್ನ ಹಾಕ್ತೀವಿ, ಯಾವ ರಿಕ್ವೆಸ್ಟ್ ಯಾರು ಕೇಳ್ತಾರೆ. ಬಟ್ ಅದರ್ವೈಸ್ ಮ್ಯೂಸಿಕ್ ಮ್ಯಾನೇಜರ್ ಅಂತ ಒಬ್ರು ಮ್ಯಾನೇಜರ್ ಇರ್ತಾರೆ, ಅವರೇ ಹಾಡುಗಳನ್ನ ಶೆಡ್ಯೂಲ್ ಮಾಡೋದು, ಅದೇ ಹಾಡುಗಳು ಪ್ಲೇ ಆಗೋದು. ಅಂಡ್ ಅಟ್ ದಿ ಎಂಡ್ ಆಫ್ ದ ಮಂತ್ ಅವರೇ ಈ ರಿಪೋರ್ಟ್ಸ್ನೆಲ್ಲ ತೆಗಿತಾರೆ, ಫುಲ್ ರಿಪೋರ್ಟ್ ಮಾಡಿ ಕಳಿಸ್ತಾರೆ. ಯಾರು ನಮಗ್ ಫ್ರೀಯಾಗಿ ಏನೂ ಕೊಡ್ತಿಲ್ಲ, ಎಲ್ಲದಕ್ಕೂ ಪೇ ಮಾಡ್ತೀವಿ, ಪ್ರತಿಯೊಂದಕ್ಕೂ ಪೇ ಮಾಡ್ತೀವಿ. ಯಾರು ನಮಗ್ ದುಡ್ಡು ಕೊಡ್ತಾರೋ ಅದನ್ನೇ ಆಡ್ಸ್ ಅನ್ನೋದು. ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾರಲ್ಲ, ಅಡ್ವರ್ಟೈಸ್ಮೆಂಟ್ಸ್ ಹಾಕೋದು, ದಟ್ ಈಸ್ ಅವರ್ ಸೋರ್ಸ್ ಆಫ್ ರೆವಿನ್ಯೂ. ಅಲ್ಲ, ಲೈಕ್ ಇವಾಗ ಏನಂದ್ರೆ ಇವಾಗ ರೀಸೆಂಟ್ ಟ್ರೆಂಡ್ ಇರೋದು ಬ್ಯಾಂಗಲ್ ಬಂಗಾರಿ ಸಾಂಗ್. ಹೌದು. ಸೊ ಅವ್ರ ಮೂವೀಸ್ ಅವರು ಇನ್ಫ್ಲುಯೆನ್ಸರ್ಗೆ ದುಡ್ಡು ಕೊಡ್ತಾರೆ, ಯಾಕಂದ್ರೆ ಅವರ ಸಾಂಗ್ಗೆ ಡ್ಯಾನ್ಸ್ ಮಾಡೋದಕ್ಕೆ. ಸೊ ನಾನು ಆ ಥರ ಅನ್ಕೊಂಡೆ. ಅನ್ಫಾರ್ಚುನೇಟ್ಲಿ ರೇಡಿಯೋ ಮುಂಚೆಯಿಂದನೂ ನಾವು ಇದು ಓಕೆ, ಜಸ್ಟ್ ಟು ಗಿವ್ ಯು ಅನ್ ಎಕ್ಸಾಂಪಲ್, ಅದು ಬರೀ ಒಂದು ಹುಕ್ ಸ್ಟೆಪ್ಗೆ ಮಾತ್ರನೇ ಆ 30 ಸೆಕೆಂಡ್ ಪ್ಲೇ ಆಗುತ್ತೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಅದು ಪ್ರಮೋಷನ್ ಆಕ್ಟಿವಿಟಿ ಆಯ್ತು. ಇಲ್ಲಿ ಪೂರ್ತಿ ಹಾಡನ್ನ ನಾವು ಪ್ಲೇ ಮಾಡ್ತೇವೆ. ಸೊ ಆಡಿಯೋ ಕಂಪನಿಗೆ, ಲಿರಿಸಿಸ್ಟ್ಗೆ, ಸಿಂಗರ್ಗೆ, ಕಂಪೋಸರ್ಸ್ಗೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲರಿಗೂ ಆ ರಾಯಲ್ಟಿ ಹೋಗುತ್ತೆ. ಒಂದು ಹಾಡನ್ನ ನಾವು ಇಷ್ಟು ಸಲ ಆನ್ ಏರ್ ಪ್ಲೇ ಮಾಡಿದ್ದೀವಿ ಅಂತ. ಸೊ ಆ ರಾಯಲ್ಟಿ ಮ್ಯೂಸಿಕ್ ಕಂಪನಿಯಿಂದ ಅವ್ರಗಳಿಗೆ ಹೋಗುತ್ತೆ. ಸೊ ನಾವು ಮ್ಯೂಸಿಕ್ ಕಂಪನೀಸ್ಗೆ ರಾಯಲ್ಟಿ ಪೇ ಮಾಡಬೇಕು ಪ್ರತಿಯೊಂದು ಹಾಡು ಪ್ಲೇ ಮಾಡೋಕ್ಕೂ. ಸೊ ಅದು ಪ್ರಮೋಷನ್ ಬೇರೆ, ನಾವು ಪ್ಲೀಸ್ ಕೊಡಿ ಅಂತ ಅವ್ರು NOC ಕೊಡ್ತಾರೆ ನಮಗೆ. NOC ಕೊಟ್ಟಾಗ ಅದಾದ್ಮೇಲೆ ವಿ ವಿಲ್ ಪ್ಲೇ ದ ಸಾಂಗ್. ನೈಸ್. ರೇಡಿಯೋ ಸುಮಾರು ಜನ ನೋಡ್ತಾ ಇರ್ತಾರೆ. ಸೊ ಎಷ್ಟು ಜನ ಈ ರೇಡಿಯೋನ, ಈ ಸ್ಟೇಷನ್ನ ಕೇಳ್ತಾ ಇದ್ದಾರೆ ಅನ್ನೋದು
ನಮ್ಗೆಲ್ರಿಗೂ ಒಂದು ಡೌಟ್ ಇರುತ್ತೆ, ಅದನ್ನು ಯಾವ ರೀತಿ ಟ್ರ್ಯಾಕ್ ಮಾಡ್ತೀರಾ ನೀವು? ಸೊ ಮುಂಚೆ ರೇಡಿಯೋ ಆಡಿಯನ್ಸ್ ಮೆಷರ್ಮೆಂಟ್ ಅಂತ ಇತ್ತು, ರ್ಯಾಮ್ ಅನ್ನೋ ಒಂದು ರೇಟಿಂಗ್ ಇತ್ತು. ಸೊ ಅದನ್ನ ನಾವು ಎಲ್ಲರೂ ಫಾಲೋ ಮಾಡ್ತಾ ಇದ್ವಿ, ಎಲ್ಲ ರೇಡಿಯೋ ಸ್ಟೇಷನ್ಸ್ ಫಾಲೋ ಮಾಡ್ತಾ ಇದ್ವಿ. ಬಟ್ ಈ ನಡುವೆ ಐ ಡೋಂಟ್ ಥಿಂಕ್ ಸುಮಾರು ಜನ ಫಾಲೋ ಮಾಡ್ತಿದ್ದಾರೆ ಅಂತ. ಏನಕ್ಕಂದ್ರೆ ಈಗ ರೇಡಿಯೋ ಬರೀ ಆನ್ ಏರ್ ಅಂತಾನೆ ಅಲ್ಲ, ನಾವು ಡಿಜಿಟಲ್ ಕೂಡ ಹೋಗಿದ್ದೀವಿ. ಸೊ ಒಂಥರ ಮೆಷರ್ಮೆಂಟ್ ಅಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ, ಯಾರು ಯಾವ ರೇಡಿಯೋ ಸ್ಟೇಷನ್ ಅನ್ನ ಕೇಳ್ತಾ ಇದ್ದಾರೆ, ಯಾರು ಯಾವ RJs ಅನ್ನ ಫಾಲೋ ಮಾಡ್ತಾ ಇದ್ದಾರೆ, ಯಾವ ರೇಡಿಯೋ ಸ್ಟೇಷನ್ ಕಾಂಟೆಂಟ್ ಅನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಡಿಜಿಟಲಿ ನಮಗೆ ಗೊತ್ತಾಗುತ್ತೆ. ಪ್ಲಸ್ ಆನ್ ಅನ್ ಆವ್ರೇಜ್ ನಮಗೆ ಆಲ್ರೆಡಿ ಗೊತ್ತು ಮಾರ್ಕೆಟ್ ಶೇರ್ ಯಾವ ತರ ಇರುತ್ತೆ ಅಂತ. ಬಟ್ ಎಷ್ಟು ಜನ ರೇಡಿಯೋನ ಕೇಳಿಸ್ಕೊಳ್ತಿದ್ದಾರೆ ಅಂತ ಗೊತ್ತಾಗಬೇಕಾಗಿದ್ರೆ ಆ ರೇಟಿಂಗ್ ನಾವು ರ್ಯಾಮ್ ರೇಟಿಂಗ್ ಅಂತ ಕರಿತಾ ಇದ್ವಿ, ವಿಚ್ ಇಸ್ ರೇಡಿಯೋ ಆಡಿಯನ್ಸ್ ಮೆಷರ್ಮೆಂಟ್. ಅದು ಒಂದು ಕಂಪನಿ ಮಾಡುತ್ತೆ, ಬಟ್ ಅವ್ರ ಆ ರೇಟಿಂಗ್ಸ್ ನ ಪ್ರತಿ ತಿಂಗಳು ನಮಗೆ ಕಳಿಸ್ತಾರೆ. ಲೈಕ್ ಇನ್ನೊಂದು ಕ್ವಶನ್ ಏನಂದ್ರೆ, ಮೊದಲೆಲ್ಲ ಫೋನ್ಗಳಲ್ಲಿ ಪ್ರತಿಯೊಂದು ಫೋನಲ್ಲೂ FM ಆ್ಯಪ್ ಇರ್ತಾ ಇತ್ತು. ಸೊ ಇವಾಗ ಯಾವುದೇ ಫೋನು ಕೊಡ್ತಾ ಇಲ್ಲ. ನಾವೇನಾದರೂ ಇವಾಗ ನನ್ನ ಪರ್ಸ್ನಲ್ ಫೇವ್ರೇಟು ನೈಟಲ್ಲಿ ಲವ್ ಗುರು ಕೇಳೋದು. ಸೊ ನಾನು ಕೇಳಬೇಕು ಅಂದರೆ ನಾನು ಯಾವುದೋ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ಕೇಳಬೇಕು. ಸೊ ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದಾರೆ. ತುಂಬ ಜನ ಮಿಸ್ ಮಾಡ್ಕೊತಾ ಇರೋದ್ರಿಂದನೇ ತುಂಬ ಜನ ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಈ ಕ್ರಿಂಜ್ ಇನ್ಸ್ಟಾಗ್ರಾಮ್ ವಿಡಿಯೋಸ್ಗೆ ಅಡಿಕ್ಟ್ ಆಗಿರೋದು. ರೇಡಿಯೋ ಕೇಳಿದ್ರೆ ಇಷ್ಟು ಪೀಸ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ, ಯಾವುದೇ ನ್ಯೂಸ್ ಚಾನಲ್ ನೋಡಿದ್ರೂ ಸಿಗೋದಿಲ್ಲ, ಅಷ್ಟು ಪೀಸ್ ಇದ್ರಲ್ಲಿ ಸಿಗುತ್ತೆ. ಒಳ್ಳೊಳ್ಳೆ ಸಾಂಗ್ ಸಿಗುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ನಡೀತದೆ, ಆಲ್ ಓವರ್ ಪ್ರಪಂಚ ಏನು ನಡೀತದೆ ಅನ್ನೋದು ಒಂದು ಲೈವ್ ಅಪ್ಡೇಟ್ ಸಿಗುತ್ತೆ. ನ್ಯೂಸ್ ಚಾನಲಲ್ಲಿ ಹೇಳಿದ್ದೇನೆ ನೀವು 30 ಸೆಕೆಂಡ್ ಕಂಟೆಂಟ್ನ 30 ನಿಮಿಷ ನೋಡ್ತಿದ್ದೀರಾ. FM ಆ್ಯಪ್ ಫೋನಲ್ಲಿ ಮಿಸ್ ಆಗಿರೋದಕ್ಕೆ ಎಷ್ಟು ಜನ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಇವ್ರ ಹತ್ರ ಕೇಳೋಣ. ಪ್ಲೀಸ್ ಒಂದು ಕ್ಯಾಂಪೇನ್ ಶುರು ಮಾಡಿ ನಿಮ್ಮ ಕಡೆಯಿಂದ. ಲಾಸ್ಟ್ ಟೈಮ್ ನಮ್ಮ ಪ್ರೈಮ್ ಮಿನಿಸ್ಟರು ಇವ್ರು ಮಾತಾಡ್ತಿದ್ರು ಇದ್ರ ಬಗ್ಗೆ, ಹೇಗೆ ಫೋನಿಂದ FM ಆ್ಯಪ್ ನ ತೆಗೆದ್ಬಿಟ್ಟಿದ್ದಾರೆ ಅಂತ. ನಮಗೂ ಗೊತ್ತಿಲ್ಲ ಯಾಕೆ ಇದನ್ನ ತೆಗೆದ್ರು ಅಂತ. ಅದು ಸ್ಪೇಸ್ ಇಶ್ಯೂ ಆಗಿತ್ತ, ಸೆಕ್ಯೂರಿಟಿ ಇಶ್ಯೂ ಆಗಿತ್ತ, ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಬಟ್ ಎಲ್ಲರೂ ಊಹಿಸಬಹುದು ಯಾವ ಆ್ಯಪ್ಗಳಿಂದ ನಮ್ಮ ರೇಡಿಯೋ ಆ್ಯಪ್ನ ತೆಗೆದಿರಬಹುದು ಅಂತ. ಬಿಕಾಸ್ ರೇಡಿಯೋನಲ್ಲಿ ಫ್ರೀ ಆಗಿ ಅವ್ರ ಹಾಡುಗಳನ್ನ ಕೇಳ್ತಾರೆ. ಓಕೆ, Unlike others where we have to pay to listen to songs is what I'm thinking. Okay. So please ಒಂದು ಕ್ಯಾಂಪೇನ್ ಶುರು ಮಾಡಿ. ನನಗೂ ಬೇಕು ರೇಡಿಯೋ ವಾಪಸ್, ಯಾವಾಗ ಬರುತ್ತೆ ಅಂತ. ಬಿಕಾಸ್ ಜನ ಕೇಳಿದಾಗ ಯಾಕೆ ನೀವು ಆನ್ಲೈನ್ ಇಲ್ಲ, ಯಾಕೆ ವೆಬ್ಸೈಟ್ ಅಲ್ಲಿ ನಾವು ರೇಡಿಯೋನ ಕೇಳಿಸ್ಕೊಳಕ್ಕಾಗಲ್ಲ ಅಂದ್ರೆ, ಅನ್ಫಾರ್ಚುನೇಟ್ಲಿ ಇವಾಗ ಡಿಜಿಟಲ್ ರೈಟ್ಸ್ ಕೂಡ ಇದೆ. ಸೊ ನಾವು ಡಿಜಿಟಲಿ ಹಾಡುಗಳನ್ನ ಪ್ಲೇ ಮಾಡಬೇಕು ಅಂದ್ರೂ ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ಸೊ ಅದು ಲೀಗಲಿ ತುಂಬಾ ಬೇರೆ ಬೇರೆ ಕಡೆ ಹೋಗುತ್ತೆ, ಬೇರೆ ಬೇರೆ ತರ ಹೋಗುತ್ತೆ. ಸೊ ಡಿಜಿಟಲಿ ಅನ್ಫಾರ್ಚುನೇಟ್ಲಿ ಹಾಡುಗಳನ್ನ ನೀವು ಕೇಳಿಸ್ಕೊಳಕ್ಕಾಗಲ್ಲ. ಬಟ್ ಎಸ್, ನಮ್ಮ ವಾಯ್ಸ್ ಅನ್ನ ಕೇಳಿಸ್ಕೊಳ್ಬೋದು. ಸೊ ಎಷ್ಟಾಗುತ್ತೋ ಅಷ್ಟು ನಾನು ಏನು ಆನ್ ಏರ್ ಹೇಳ್ತೀನೋ ಅದನ್ನ ಕಾಂಟೆಂಟ್ ಮೂಲಕ ಹೇಳೋಣ ಅಂತ ಯೋಚನೆ ಮಾಡ್ತೀನಿ. ಬಟ್ ಆಗಲ್ಲ, ಎಲ್ಲ ಆಗಲ್ಲ. ಸೊ ಪ್ಲೀಸ್ ಕೇಳಿಸ್ಕೊಳ್ಳಿ. ನಾನು ಪರ್ಸ್ನಲ್ ಆಗಿ 2-3 ಮೂವಿ ಕೇಳಿದ್ದೀನಿ ರೇಡಿಯೋದಲ್ಲಿ. ಆವಾಗ 2005-2006 ಟೈಮಲ್ಲಿ ರೇಡಿಯೋದಲ್ಲಿ ನಮಗೆ ಮೂವೀಸ್ ಪ್ಲೇ ಮಾಡ್ತಿದ್ರು. ಕಂಪ್ಲೀಟ್ ಮೂವಿ ಪ್ಲೇ ಮಾಡ್ತಿದ್ರು, ನಾವು ಅದನ್ನು ಕೇಳಿಸ್ಕೊಬೋದಾಗಿತ್ತು. ಸೊ ಇವಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ಅದಕ್ಕಿಂತ ಬೆಸ್ಟ್ ರೇಡಿಯೋದಲ್ಲಿ ಹೆಂಗೆ ಅಂದರೆ ಒಂದು ಫ್ರೆಶ್ನೆಸ್ಸು ಸಿಗುತ್ತೆ, ಅದ್ರ ಜೊತೆಗೆ ಅವ್ರು ಮಾತಾಡೋ ಮಾತು ನಮಗೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ, ಆ ಕಷ್ಟದಲ್ಲಿರೋ ಜನಕ್ಕೆ ಲೈವ್ ಆಗಿ ಅವರೊಂದು ಮೋಟಿವೇಶನ್ ಕೊಡ್ತಾರೆ. ಜೀವನದಲ್ಲಿ ತುಂಬ ಇನ್ಸ್ಪಿರೇಷನ್ ಬರುತ್ತೆ. ಅಬ್ಸಲ್ಯೂಟ್ಲಿ. ನಾನು ಎಲ್ಲರಿಗೂ ಯಾವಾಗಲೂ ಹೇಳ್ತಿರ್ತೀನಿ, ರೇಡಿಯೋನಲ್ಲಿ ಪ್ರತಿ ಸಲ ನಾವು ಆನ್ ಏರ್ ಬಂದಾಗ, ಪ್ರತಿ ದಿನ ಪ್ರತಿ ಸಲ ನಾನು ಆನ್ ಏರ್ ಬಂದಾಗ ಇಟ್ ಈಸ್ ಅ ಡಿಫ್ರೆಂಟ್ ಕಾಂಟೆಂಟ್. ನಾನು ಒಂದೇ ಕಾಂಟೆಂಟ್ ನ ರಿಪೀಟ್ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ನನ್ನ ಶೋನ 4 ಅವರ್ ಯಾರು ಕೇಳಿಸ್ಕೊಳ್ತಾರೋ ಅವ್ರಿಗೆ ಆಲ್ರೆಡಿ ನಾನು ಆ ಕಾಂಟೆಂಟ್ ಕೊಟ್ಬಿಟ್ಟಿರ್ತೀನಿ. ಸೊ ನಾನು ನೆಕ್ಸ್ಟ್ ಆನ್ ಏರ್ ಲೈವ್ ಬಂದಾಗ ಆ ಕಾಂಟೆಂಟ್ ಕೊಡಕ್ಕಾಗಲ್ಲ. ಆದ್ರೆ ಅವ್ರು ಕೇಳಿಸ್ಕೊಳ್ತಿದ್ದಾರೆ ಅಂತ ಅವ್ರಿಗೆ ವ್ಯಾಲ್ಯೂ ಕೊಡಬೇಕು. ಸೊ ನಂತರ ಪ್ರತಿಯೊಬ್ಬ ಆರ್ಜೆನೂ ಇದೇ ಕೆಲಸನೇ ಮಾಡೋದು. ಪ್ರತಿದಿನ ಐ ಆಮ್ ಟಾಕಿಂಗ್ ಅಬೌಟ್ 365 days in a year. ಇಷ್ಟು ವರ್ಷಗಳು ದಿನದಲ್ಲಿ 16 ಸಲ ಮಿನಿಮಮ್ ನಾನು ಆನ್ ಏರ್ ಲೈವ್ ಆಗಿ ಬರ್ತೀನಿ ನನ್ನ 4 ಅವರ್ ಶೋನಲ್ಲಿ. ಸೊ 16 ಡಿಫ್ರೆಂಟ್ ಟಾಪಿಕ್ಸ್ ಇರುತ್ತೆ ನಾವು ಮಾತಾಡೋದು. ಸೊ ಯು ಕ್ಯಾನ್ ಇಮ್ಯಾಜಿನ್ 16 ಟಾಪಿಕ್ಸ್ ಎವ್ರಿ ಡೇ, 7 days, 31 days in a month, 365 days in a year, 10 years, 15 years, 20 years, ಪ್ರತಿಯೊಬ್ಬರು. ಸೊ ಸೋಷಿಯಲ್ ಮೀಡಿಯಾನಲ್ಲಿ ಏನೇ ಒಂದು ಕಾಂಟೆಂಟ್ ಹಾಕಿದ್ರು ನೀವು ಅದನ್ನ ಮಿಸ್ ಮಾಡ್ಕೊಂಡ್ರೆ ಯಾವತ್ತಾದ್ರೂ ವಾಪಸ್ ಬರಬಹುದು. ಇಟ್ಸ್ ದ ಸೇಮ್ ಥಿಂಗ್ ಎವ್ರಿವೇರ್. ನೀವು ಬ್ಲಾಗಿಂಗ್ ಮಾಡಿದ್ರು ಆಗಿರ್ಬೋದು, ಬಟ್ ಅನ್ಫಾರ್ಚುನೇಟ್ಲಿ ರೇಡಿಯೋನಲ್ಲಿ ಆ ಥರ ಆಗಲ್ಲ. ಈವನ್ ಟಿವಿ ಚಾನೆಲ್ಸ್ ನಲ್ಲೂ ಅಷ್ಟೇ ರಿಪೀಟ್ ಟೆಲಿಕಾಸ್ಟ್ ಆಗುತ್ತೆ. ಹೌದು, ಒಂದಿನ ಪೂರ್ತಿ ಸೀರಿಯಲ್ಸ್ ಇಂದ ಹಿಡಿದು ನೀವು ಹೇಳ್ದಂಗೆ ಒಂದು ಕಾಂಟೆಂಟ್ ಪೀಸ್ ಅನ್ನ ದಿನ ಪೂರ್ತಿ ವಾರ ಪೂರ್ತಿನೂ ಜನ ಹಾಕಿದ್ದಾರೆ. ಬಟ್ ರೇಡಿಯೋನಲ್ಲಿ ಆ ಥರ ಯಾವ ರೇಡಿಯೋ ಸ್ಟೇಷನ್ ಆಗಲಿ, ಯಾವ RJ ಆಗಲಿ ಮಾಡಲ್ಲ. ಪ್ರತಿಯೊಬ್ಬರು ಪ್ರತಿ ಸಲ ಆನ್ ಏರ್ ಬಂದಾಗ ಫ್ರೆಶ್ ಕಾಂಟೆಂಟ್
ಕಾಂಟೆಂಟ್ ಕೊಟ್ಟೇ ಕೊಡ್ತಾರೆ. ಸೊ ನಾವುಗಳು ಮಾಡೋಷ್ಟು ರಿಸರ್ಚ್ ಐ ಡೋಂಟ್ ನೋ ಇನ್ಯಾರು ಮಾಡ್ತಾರೆ ಅಂತ. ಈಗ ಸೋಷಿಯಲ್ ಮೀಡಿಯಾಸು ಇದು ಬಂದು ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು. ಸೊ ರೇಡಿಯೋಗೆ ಸ್ವಲ್ಪ ಆಡಿಯನ್ಸ್ ಕಮ್ಮಿ. ಸೊ ಮೊದಲಾದರೆ ಕಂಪ್ಲೀಟ್ ಒಂದು 80% ಸೊ ರೇಡಿಯೋ ಡಿಪೆಂಡೆನ್ಸಿ ಇತ್ತು. ಸೊ ಡು ಯು ಥಿಂಕ್ ವಿ ಆರ್ ಹೋಪಿಂಗ್ ಫಾರ್ ದ್ಯಾಟ್, ಇದೇ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇರೋದು. ಐ ಆಮ್ ಗೆಸ್ಸಿಂಗ್ ಅಕಸ್ಮಾತ್ ಆಗಿ ರೇಡಿಯೋ ಆ್ಯಪ್ ಪುನಃ ಮೊಬೈಲ್ ಫೋನ್ಸಿಗೆ ಬಂತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ ಬಂದಿರುವ ಜೆನ್ ಝಿ, ಜೆನ್ ಆಲ್ಫಾ, ಜೆನ್ ಬೀಟಾ, ಜೆನ್ ಒಮೆಗಾ ಮುಂದೆ ಬರ್ತಿರೋರಿಗೆಲ್ಲ ರೇಡಿಯೋ ಏನು ಅಂತ ಗೊತ್ತಾಗಬೇಕು. ಹೌದು, ನಾವೆಲ್ಲರೂ ಸ್ಕೂಲ್ ಕಾಲೇಜಸ್ ಅಲ್ಲಿ ಇದ್ದಾಗ ನಮ್ಮ ಫೋನ್ಗಳಲ್ಲಿ ರೇಡಿಯೋ ಇತ್ತು ಅಂತ ನಾವ್ಯಾವ RJs ಫಾಲೋ ಮಾಡ್ತಾ ಇದ್ರು, ಇವತ್ತಿಗೂ ಕೂಡ ನಾನು ಅದೇ RJs ಫಾಲೋ ಮಾಡ್ತಾ ಇದ್ದೀನಿ. ಐ ಆಮ್ ಸ್ಟಿಲ್ ಫಾಲೋಯಿಂಗ್ ದೇರ್ ಫುಡ್ ಸ್ಟೆಪ್ಸ್. ಅವರು ನಮಗೆ ಯಾವ ಥರ ಶೋಸ್ ಅನ್ನ ಮಾಡ್ತಾ ಇದ್ರು, ಯಾವ ಥರ ಶೋಸ್ ಅನ್ನ ನಾನು ಸ್ಕೂಲು ಕಾಲೇಜಸ್ ಅಲ್ಲಿ ಕೇಳಿಸ್ಕೊಳ್ತಾ ಇದ್ನು, ಅದೇ ಥರ ಶೋನ ನಾನು ಮಾಡಬೇಕು ಅಂತ ಇದ್ದೀನಿ. ಸೊ ಐ ಆಮ್ ಹೋಪಿಂಗ್ ಬಿಕಾಸ್ ದೇ ಗೆಟ್ ಟು ಲಿಸನ್ ಟು ರೇಡಿಯೋ ಆನ್ ದೇರ್ ಫೋನ್ಸ್, ಹೋಪ್ಫುಲಿ ಅವರು ಆಕ್ಚುಲ್ ರೇಡಿಯೋ ಏನು ಅಂತ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ ನನ್ನ ಹೋಪ್ ಇರೋದು. ಸೊ ಅಕಸ್ಮಾತ್ ಆಗಿ ಆ್ಯಪ್ ಬಂದರೆ ಮೇ ಬಿ ವಿ ವಿಲ್ ಗೆಟ್, ಬಟ್ ಫಾರ್ ನೌ ಎಲ್ಲರೂ ಡಿಜಿಟಲ್. ವಿ ಹ್ಯಾವ್ ಜಸ್ಟ್ ಚೇಂಜ್ಡ್ ಅಕಾರ್ಡಿಂಗ್ ಟು ದ. ನಾನು ಜಸ್ಟ್ ನಿಮ್ಮ ಕಡೆಯಿಂದ ಒಂದು ಕ್ವಶನ್ ಕೇಳ್ತೀನಿ. ಲೈಕ್ ಯಾರೇ ವಿಡಿಯೋ ನೋಡ್ತಿರ್ಬೋದು, ನೀವೇ ಆಗಿರ್ಬೋದು, ಜಸ್ಟ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಲ್ವಾ? ಹೌದು. ನಾನು ಮೀಟ್ ಮಾಡೋದಕ್ಕೆ ಮುಂಚೆ ನೀವು ನೋಡಿರೋ ಸಮ್ ರೀಲ್ಸ್ ಏನಾದರೂ ನಿಮ್ಗೆ ನೆನಪಿದೆಯಾ? ನಂಗೆ ನಿಜವಾಗ್ಲೂ ಜ್ಞಾಪಕ ಇರೋದು ನೀವಿಬ್ರು ಏನೋ ಪಿಜ್ಜಾ ತಿಂತಿರೋ ರೀಲು ಅಥವಾ ಪಿಜ್ಜಾ ಬಿದ್ದಿರೋ ರೀಲು. ಯಾ, ಅದೊಂದು ಐ ಡೋಂಟ್ ನೋ ವೈ ಇಟ್ಸ್ ಸ್ಟಕ್ ಇನ್ ಮೈ ಹೆಡ್. ನಾನು ಆ ರೀಲನ್ನ ನೋಡಿ ನಿಮಗೆ ಮೆಸೇಜ್ ಮಾಡಿದ್ದು. ಓಕೆ, ಐ ಆಕ್ಚುಲಿ ಸಾ ದಟ್ ರೀಲ್ ಅಂಡ್ ಮೆಸೇಜ್ ಅಂಡ್ ಐ ಸೆಡ್ ಓಕೆ, ಕಾಂಟೆಂಟ್ ಕ್ರಿಯೇಟರ್, ಟೆಕ್ ಕ್ರಿಯೇಟರ್ ಕರಿಬೇಕು, ಎಳಿಬೇಕು ಅಂತ. ಆಲ್ಸೋ ಚೀಸ್ ಸಮಥಿಂಗ್ ಟು ಡೂ ವಿತ್ ಚೀಸ್. ಸಾರಿ, ನನ್ನ ಆ ಕಾಂಟೆಂಟ್ ವಿಡಿಯೋದಲ್ಲಿ ನಾನಿಲ್ಲ, ಕಂಪ್ಲೀಟ್ ಅವರೇ ಇರೋದು. ಬಟ್ ನಿಮ್ ಪ್ರೊಫೈಲ್ ನಲ್ಲಿ ನೋಡಿದ್ದು ಅದನ್ನ. ಹೌದು. ಅಂಡ್ ದೆನ್ ಐ ಆಬ್ವಿಯಸ್ಲಿ ಸಾ ಏನೇನ್ ವ್ಯಾಲ್ಯೂ ಆಡ್ ಕೊಡ್ತಿರೋದು ಅಂತ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೆಕ್ನಾಲಜಿ, ಸೈಬರ್ ಸ್ಕ್ಯಾಮ್ is very very close to my heart to talk to people about ಹೇಗೆ ಸೈಬರ್ ಸ್ಕ್ಯಾಮ್ ಇಂದ ದೂರ ಇರೋದು ಅಂತ. ಪ್ರತಿದಿನ ಅಟ್ಲೀಸ್ಟ್ ಒಂದು ಸಲ ಹೇಳ್ತಾ ಇರ್ತೀನಿ, ಮತ್ತೊಂದು ಸಲ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಸೈಬರ್ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡಿದ್ರೆ 1930 1930 ಇದು ನಮ್ಮ ನ್ಯಾಷನಲ್ ಸೈಬರ್ ಸ್ಕ್ಯಾಮ್ ಹೆಲ್ಪ್ಲೈನ್ ನಂಬರ್. ಕಾಲ್ ಮಾಡಿ. ಫಸ್ಟ್ 1 hour ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕಾಲ್ ಮಾಡಿದ ತಕ್ಷಣ ಕಂಪ್ಲೇಂಟ್ ತಗೊಳ್ತಾರೆ. ಆ್ಯಂಡ್ ಹೋಪ್ಫುಲಿ ಜನ ಅವರು ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರುವ ದುಡ್ಡನ್ನ ಅಟ್ಲೀಸ್ಟ್ ಸ್ವಲ್ಪ ಆದರೂ ಉಳಿಸ್ಕೊಳ್ಬಹುದು. ಕೋಟಿಗಟ್ಟಲೆ ದುಡ್ಡು ಎಲ್ಲಿ ಹೋಗ್ತಿದೆಯೋ ನನಗಂತೂ ಗೊತ್ತಿಲ್ಲ, ಬಟ್ ಸೇಫಾಗಿ ಅಟ್ಲೀಸ್ಟ್ ನಿಮ್ಮ ಅಕೌಂಟಲ್ಲಿ ಇಟ್ಕೊಳ್ಳಿ. ಸೇಫಲ್ಲಿ ಅಕೌಂಟಲ್ಲಿ ಇಟ್ಕೊಳ್ಳೋದಕ್ಕಿಂತ ನಾನು ಡೈಲಿ ಟೆಕ್ ನ್ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ಸಮ್ ರೀಸನ್ಸಿಂದ ಟೆಕ್ ನ್ಯೂಸ್ ನಿಲ್ಲಿಸಿದ್ದೀನಿ. ಯಾಕಂದರೆ ಅದು ಕ್ವಿಕ್ ಎಡಿಟ್ ಆಗಬೇಕು, ಅಷ್ಟು ಟೈಮು ನಮ್ಮ ಹತ್ರ ಇವಾಗ ಆಗ್ತಾ ಇಲ್ಲ. ಸೊ ನನ್ನ ಟೆಕ್ ನ್ಯೂಸ್ ಕವರ್ ಮಾಡೋದೇ 4 ಗಂಟೆಗೆ, 4 ಗಂಟೆಯಿಂದ 5 ಗಂಟೆವರೆಗೂ ಶೂಟ್ ಆಗುತ್ತೆ. 5 ಗಂಟೆಯಿಂದ ನಾನು ನಿಮ್ಗೆ 8:30 9 ಗಂಟೆಗೆ ಟೆಕ್ ನ್ಯೂಸ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಈ ಥರದ್ದು ಏನಾದರೂ ಮೇಜರ್ ಇಂಪಾರ್ಟೆಂಟ್ ಸ್ಕ್ಯಾಮ್ಸ್ ಆದರೆ ನಾನು ಮಸ್ಟ್ ಆ್ಯಂಡ್ ಶೂರ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕ್ತಾ ಇರ್ತೀನಿ. ಸೊ ಈ ಥರ ಸ್ಕ್ಯಾಮ್ ಆಗಿದೆ, ಜಸ್ಟ್ ಇವ್ರಿಗೆ ಕಾಲ್ ಬಂದಿತ್ತು, ಲೈಕ್ ಸ್ಟೋರಿ ಕಂಪ್ಲೀಟ್ ನಾನು ಸ್ಟೋರಿಯಲ್ಲಿ ಹಾಕ್ತಾ ಇರ್ತೀನಿ. ನೀವು ಮಸ್ಟ್ ಆ್ಯಂಡ್ ಶೂರ್ ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಎಲ್ಲ ಹೊಸ ಸ್ಕ್ಯಾಮ್ ಬರ್ತಾಯಿದೆ, ಹೊಸ ವೇಯಲ್ಲಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಸೊ ಇದಕ್ಕೆ ಬಂದ್ಬಿಟ್ಟು ನೀವು 1930ಗೆ ಕಾಲ್ ಮಾಡಿದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಹೊರತು ಅದಕ್ಕೆ ಸೊಲ್ಯೂಷನ್ ಸಿಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ಸ್ಕ್ಯಾಮ್ಗೆ ಒಳಗಾಗೋದಕ್ಕಿಂತ ಮುಂಚೆ ನಾವು ಅವೇರ್ ಆಗಿರಬೇಕು, ಅದು ಮಸ್ಟ್ ಇಂಪಾರ್ಟೆಂಟ್. ಎಸ್, ಅಬ್ಸಲ್ಯೂಟ್ಲಿ. ಒಂದೊಂದ್ಸಲ ನಗು ಬರುತ್ತೆ, ಅದೇ ಸ್ಕ್ಯಾಮ್ ಅಲ್ಲಿ ಅದಿಂಗ್ ಜನ ಸಿಕ್ಕಾಕೊಳ್ತಾರೆ ಅಂತ. ಹೌದು, ಇಟ್ಸ್ ದ ಸೇಮ್ ಥಿಂಗ್ ಓವರ್ ಅಂಡ್ ಓವರ್ ಅಗೇನ್. ಪ್ರತಿಯೊಂದು ನ್ಯೂಸ್ ಪೇಪರ್ ಅಲ್ಲಿ, ಪ್ರತಿಯೊಂದು ನ್ಯೂಸ್ ಚಾನೆಲ್ ನಲ್ಲಿ, ಪ್ರತಿಯೊಂದು ರೇಡಿಯೋ ಸ್ಟೇಷನ್ ಅಲ್ಲಿ, ಟಿವಿ ಸ್ಟೇಷನ್ ಅಲ್ಲಿ, ಡಿಜಿಟಲಿ, ಸೋಷಿಯಲ್ ಮೀಡಿಯಾನಲ್ಲಿ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ಸ್ಕ್ಯಾಮಿಗೆ ಸಿಕ್ಕಾಕೊಂಬೇಡಿ ಅಂತ. ಬಟ್ ಸಮ್ಹೌ ಕಮಿಷನರಿಂದ ಹಿಡಿದು ಆಕ್ಟರ್ಸ್ವರೆಗೂ, ಎಜುಕೇಟೆಡ್ ಇಂದ ಹಿಡಿದು ಅನ್ಎಜುಕೇಟೆಡ್ವರೆಗೂ ಎಲ್ಲರೂ ಇಂತಹ ಸ್ಕ್ಯಾಮ್ಸ್ ಅಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ನನಗೆ ಬೇಜಾರೇನು ಅಂದ್ರೆ ಇಂತಹ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡು ಸುಮಾರು ಜನ ತಮ್ಮ ಜೀವನ ಕೂಡ ಕಳ್ಕೊಂಡಿದ್ದಾರೆ. ಸೊ ಯಾ, ಪ್ಲೀಸ್ ಎಲ್ಲರೂ ಬಿ ಅವೇರ್, ಬಿ ಕೇರ್ಫುಲ್, ಬಿ ಸೇಫ್, ವೆರಿ ಇಂಪಾರ್ಟೆಂಟ್. ಯಾವುದೇ ಲಿಂಕ್ ಬಂದರೂ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಮೆಸೇಜ್ ಬಂದರೂ ರಿಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾರೇ ಕಾಲ್ ಮಾಡಿದ್ರು ಆಯಿತು, ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ. ಇಟ್ ಇಸ್ ಜಸ್ಟ್ ದ್ಯಾಟ್ ಸಿಂಪಲ್. ನೀವು 112ಗೂ ಕರೆ ಮಾಡ್ಬೋದು. ಇದು ನಮ್ಮ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ನಂಬರ್. ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ಏನು ಮಾಡಬೇಕು, ಹೇಗೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಅಂತ. ನಮ್ಮದೇ ಆದ ಒಂದು ಸೈಬರ್ ಸೆಲ್ ಕೂಡ ಈಗ ಕರ್ನಾಟಕಕ್ಕೆ ಬಂದಿದೆ, ವಿಚ್ ಇಸ್ ದ ವೆರಿ ಫಸ್ಟ್ ಸೈಬರ್ ಸೆಲ್ ಇನ್ ಇಂಡಿಯಾ. ನಮ್ಮ ಸೈಬರ್ ಸೆಲ್ಗಂತ
ಅಂತಾನೆ DIG ಅವರು ಇಲ್ಲೇ ಇದ್ದಾರೆ. ಸೊ ದಿಸ್ ಲಾಟ್ಸ್ ಹ್ಯಾಪನಿಂಗ್ ವೆನ್ ಇಟ್ ಕಮ್ಸ್ ಟು ಸೈಬರ್ ಟೆಕ್ನಾಲಜಿ. ಸೊ ಪ್ಲೀಸ್ ಎಲ್ಲರೂ ಹುಷಾರಾಗಿದೆ. ಟೆಕ್ನಾಲಜಿ, AI ಇದರ ಬಗ್ಗೆ ಅಂತೂ ಪ್ರತಿದಿನ ಮಾತಾಡ್ತಾನೆ ಇರ್ತೀವಪ್ಪ. ಸೈಬರ್ ಸೆಕ್ಯೂರಿಟಿ ಇಂದ ಹಿಡಿದು ಸೈಬರ್ ಸ್ಕ್ಯಾಮ್ಸ್ ವರೆಗೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೇ ಆಯ್ತು. ಈಗ ಟೆಕ್ನಾಲಜಿ ಅಂದ್ರೆ ಬರೀ ಸೈಬರ್ ಸೆಕ್ಯೂರಿಟಿ ಬಗ್ಗೆನೇ ಮಾತಾಡೋದ? ಅಬ್ಸಲ್ಯೂಟ್ಲಿ ನಾಟ್. ಫೋನ್ ಇಂದ ಹಿಡಿದು ಲ್ಯಾಪ್ಟಾಪ್ ವರೆಗೂ ಎಲ್ಲಿ ಸೇಲ್ ನಡೀತಾ ಇದೆ ಅದರಿಂದ ಹಿಡಿದು ಹೊಸದಾಗಿ ಯಾವ ಯಾವ ಟೆಕ್ನಾಲಜೀಸ್ ಅನ್ನ ನಾವು ಯೂಸ್ ಮಾಡಬಹುದು, ಎಲ್ಲದರ ಬಗ್ಗೆ ನಮಗೋಸ್ಕರ ಎಲ್ಲ ಇನ್ಫಾರ್ಮೇಶನ್ ಕೊಡೋದು ನಮ್ಮ ಟೆಕ್ ಕ್ರಿಯೇಟರ್ಸ್ ಅಲ್ವಾ. ಕೇಳ್ತಾ ಇರೋ ಇದು ಸಂಜೆ ಶೋ, ನಾನು ನಿಮ್ಮ RJ ಪಲ್ಲವಿ. ಅಂಡ್ ಎಸ್, ಇವತ್ತು ನಾವು ಟೆಕ್ನಾಲಜಿ ಬಗ್ಗೆನೇ ಮಾತಾಡ್ತಿರೋದು. ಇವರನ್ನ NR ಟೆಕ್ ವರ್ಲ್ಡ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿರಬಹುದು. ನಿಜವಾದ ಹೆಸರನ್ನ ನಾನೇ ಇಟ್ಟು ಕರಿತಾ ಇದ್ದೀನಿ. ನಿತೀಶ್ ಅವರಿದ್ದಾರೆ ನನ್ನ ಜೊತೆ ಸ್ಟುಡಿಯೋನಲ್ಲಿ. ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು.